ಗೃಹ ಪ್ರವೇಶ ಇನ್ವಿಟೇಷನ್ ವಿಡಿಯೋಗೋಸ್ಕರ ನೋಡ್ತಾ ಇದ್ರೆ ಈ ವಿಡಿಯೋವನ್ನು ನೋಡಿ. ಇದನ್ನು ಪೂರ್ತಿ ಸಾಂಗ್ ನಿಂದ ಕೇಳಿಸಿದರೆ ಕಾಪಿರೈಟ್ ಕ್ಲೈಮ್ ಬರುತ್ತದೆ, ಅದಕ್ಕಾಗಿ ಮ್ಯೂಟ್ ಮಾಡಿದ್ದೇನೆ. ಇದನ್ನು ನೀವು ಫುಲ್ ಸಾಂಗ್ ನಿಂದ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿ ಹೋಗಿ ನೋಡಿ. ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟ ಆಲ್ ಮೆಟೀರಿಯಲ್ ಲಿಂಕ್ ಅನ್ನು ಟ್ಯಾಪ್ ಮಾಡ್ಕೊಂಡ್ರೆ ನಿಮಗೆ ಹೀಗೆ ಬರುತ್ತದೆ. ಈಗ ನೀವು ಇಲ್ಲಿ ನಿಮ್ಮ ಇಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪೇಸ್ಟ್ ಅಂತ ಕ್ಲಿಕ್ ಮಾಡಿ. ಪೇಸ್ಟ್ ಆಗುತ್ತೆ. ಇಲ್ಲಿ ಬಂದಿದೆ ನೋಡಿ, ಗೃಹ ಪ್ರವೇಶ 01 ಜಿಪ್ ಅಂತ. ಈಗ ಇದರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಟಿಯರ್ ಅಂತ ಐತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ಫೈಲ್ಸ್ ಗಳೆಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತವೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳಿ. ಈ ಫೋಲ್ಡರ್ ಅನ್ನು ಓಪನ್ ಮಾಡ್ಕೊಂಡ ನಂತರ ಮತ್ತೆ ಇನ್ನೊಂದು ಫೋಲ್ಡರ್ ಅದರೊಳಗೆ ಇರುತ್ತದೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಈಗ ಇವುಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಿ. ಈಗ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೂವ್ ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಗೃಹ ಪ್ರವೇಶ ಫೋಲ್ಡರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ಮಾಡಿ. ಈಗ ಬಂದಿರ್ತದೆ, ಈ ಎಂಟಿ ಫೋಲ್ಡರ್ ಅನ್ನು ಡಿಲೀಟ್ ಮಾಡಿ. ಇಲ್ಲಿ ಗೃಹ ಪ್ರವೇಶ ಎಕ್ಸ್ಎಂಎಲ್ ಫೈಲ್ ಇರುತ್ತದೆ, ಇದನ್ನು ಕ್ಲಿಕ್ ಮಾಡಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಫೈಲ್ ಸೇವ್ ಅಂತ ಬರುತ್ತದೆ. ಈಗ ನೀವು ಈ ಕಂಪ್ಲೀಟ್ ಫೈಲ್ ಮ್ಯಾನೇಜರ್ ಅನ್ನು ಕ್ಲೋಸ್ ಮಾಡಿ. ಈಗ ಪ್ರಾಸೆಸ್ ಎಲ್ಲ ಅಲರ್ಟ್ ಮೋಷನ್ ಆಪ್ ನಲ್ಲಿ ಇರುತ್ತದೆ. ಈಗ ಅಲರ್ಟ್ ಮೋಷನ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇದೆ ಎಲ್ಲ ಕೆಳಗಡೆ ಕಾರ್ನರ್ ಅಲ್ಲಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಎಕ್ಸ್ಎಂಎಲ್ ಫೈಲ್ ಅಂತ ಇದೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಡೌನ್ಲೋಡ್ ಮಾಡ್ಕೊಂಡ ಗೃಹ ಪ್ರವೇಶ ಎಕ್ಸ್ಎಂಎಲ್ ಫೈಲ್ ಇಲ್ಲಿ ಇರುತ್ತದೆ, ಇದನ್ನು ಕ್ಲಿಕ್ ಮಾಡಿ. ಈಗ ಎಕ್ಸ್ಎಂಎಲ್ ಫೈಲ್ ಅಪ್ಲೋಡ್ ಆಗಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಟು ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಬಂದಿದೆ, ಇಲ್ಲಿ ಎಲ್ಲಾ ಲೇಯರ್ಸ್ ಖಾಲಿಯಾಗಿದ್ದಾವೆ. ಇವುಗಳನ್ನು ನಾವು ಒಂದೊಂದಾಗಿ ಆಡ್ ಮಾಡೋಣ. ಅದಕ್ಕಿಂತ ಮೊದಲು ಇಲ್ಲಿ ನಾವು ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡ್ರೆ ಹೀಗೆ ಬರ್ತದೆ. ಈಗ ಇಲ್ಲಿ ನಾನು ಒಂದೊಂದು ಲೇಯರ್ಗೂ ಒಂದೊಂದು ಹೆಸರನ್ನು ಕೊಟ್ಟಿದ್ದೇನೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಕಲರ್ ಅಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರುವ ಗೃಹ ಪ್ರವೇಶ 01 ಫೋಲ್ಡರ್ ಇಲ್ಲಿ ಇರುತ್ತದೆ, ಇದನ್ನು ಓಪನ್ ಮಾಡ್ಕೊಳ್ಳಿ. ಈಗ ಓಪನ್ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಎಲ್ಲ ಪ್ರಾಸೆಸ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ಬ್ಯಾಕ್ ಗ್ರೌಂಡ್ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ ಗ್ರೌಂಡ್ ಆಡ್ ಆಗಿದೆ. ಮತ್ತೆ ಇನ್ನೊಂದು ಲೇಯರ್, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಫ್ಲವರ್ ಬಾರ್ಡರ್ ಅಂತ ಐತಲ್ಲ, ಈಗ ಕಲರ್ ಅಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈಗ ಫ್ಲವರ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ಆಡ್ ಆಗಿದೆ. ಮತ್ತು ಇಲ್ಲಿ ಒಂದು ಟೆಕ್ಸ್ಟ್ ಬಾರ್ಡರ್ ಅಂತ ಕೊಟ್ಟಿದ್ದೇನೆ, ಇದನ್ನು ಕ್ಲಿಕ್ ಮಾಡಿ. ಕಲರ್ ಅಂಡ್ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಒಂದು ಬಾರ್ಡರ್ ಇಮೇಜ್, ಬಾರ್ಡರ್ PNG ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ, ಸೆಟ್ ಆಗುತ್ತೆ. ಈಗ ಮತ್ತೆ ಇಲ್ಲಿ ಗಣೇಶ PNG ಅನ್ನು ಕೊಟ್ಟಿದ್ದೇನೆ, ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೊಳ್ಳಿ. ಒಂದೇ ಫ್ರೇಮ್ ನಲ್ಲಿ ನಾನು ಹೇಗೆ ಆಡ್ ಮಾಡೋದಂತ ತೋರಿಸುತ್ತೇನೆ. ಇದನ್ನು ನೀವು ಎಲ್ಲಾ ಲೇಯರ್ಸ್ಗೆ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ ನಂತರ ಇಲ್ಲಿ ಟೆಕ್ಸ್ಟ್ ಲೇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದೇ ಲೇಯರ್ ಅಲ್ಲಿ ಹೇಳ್ಕೊಡ್ತೇನೆ. ಈ ಪ್ರಾಸೆಸ್ ಅನ್ನು ನೀವು ಎಲ್ಲಾ ಲೇಯರ್ ಗಳಿಗೆ ವಿಡಿಯೋ ಪೂರ್ತಿಯಾಗಿ ಮಾಡ್ಕೊಳ್ಳಿ. ಈಗ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಇಲ್ಲಿ ಕನ್ನಡ ಫಾಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾನು ಇದರಲ್ಲಿ ಒಂದೇ ಫಾಂಟ್ ಅನ್ನು ಯೂಸ್ ಮಾಡಿದ್ದೇನೆ, ಅದಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೇನೆ ಇಲ್ಲಿ. ಈಗ ಇದನ್ನು ಕಾಪಿ ಲೇಯರ್ ಅನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಮತ್ತೆ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಲೇಯರ್ಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಇದರಲ್ಲಿರುವ ಸಣ್ಣ ಆರೋ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಎಲ್ಲಾ ಆಪ್ಷನ್ ಗಳನ್ನು ಆಫ್ ಮಾಡಿಕೊಂಡು ಬರೀ ಟೆಕ್ಸ್ಟ್ ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಪೇಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎಲ್ಲಾ ಲೇಯರ್ಸ್ಗೆ ಟೆಕ್ಸ್ಟ್ ಆಡ್ ಆಗುತ್ತೆ.
ಟೆಕ್ಸ್ಟ್ ಇರುವ ಎಲ್ಲಾ ಲೇಯರ್ಸ್ಗೆ ಟೆಕ್ಸ್ಟ್ ಆಡ್ ಆಗುತ್ತೆ, ಬೇರೆ ಲೇಯರ್ಸ್ಗೆ ಟೆಕ್ಸ್ಟ್ ಆಡ್ ಆಗಲ್ಲ. ಒಂದೇ ಫ್ರೇಮ್ ನಲ್ಲಿ ಹೇಳ್ಕೊಟ್ಟಿದ್ದೇನೆ. ಈಗ ಎರಡನೇ ಫ್ರೇಮ್ಗೆ ಬರೋಣ. ಇಲ್ಲಿ ಸೇಮ್ ಪ್ರಾಸೆಸ್, ಮತ್ತೆ ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಕೊಳ್ಳಿ. ಸೇಮ್ ಈಗ ಹೇಳ್ಕೊಟ್ಟಿದ್ದೇನಲ್ಲ, ಸೇಮ್ ಅದೇ ರೀತಿ ಆಡ್ ಮಾಡ್ಕೊಳ್ಳಿ. ಈಗ ಬಾರ್ಡರ್ PNG ಅನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲಿ ಡೆಕೋರೇಷನ್ ಫ್ಲವರ್ ಇಮೇಜ್ ಇರುತ್ತೆ, ಇದನ್ನು ಆಡ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಇದು ಬಾರ್ಡರ್ PNG ಅನ್ನು ಕೊಟ್ಟಿರ್ತೇನೆ, ಅದನ್ನೇ ಆಡ್ ಮಾಡ್ಕೊಳ್ಳಿ. ಸಾರಿ, ಇಲ್ಲಿ ಒಂದು PNG ಇಮೇಜ್ ಅನ್ನು ಕೊಟ್ಟಿರ್ತೇನೆ, ಗೃಹ ಪ್ರವೇಶ ಸಿಂಬಾಲಿಕ್ ಇರಬೇಕಂತ, ಅದನ್ನು ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡ್ರೆ ಹೀಗೆ ಬರ್ತದೆ. ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ಮತ್ತೆ ಇಲ್ಲಿ ಒಂದು ಬಾರ್ಡರ್ PNG ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡ್ರೆ ಹೀಗೆ ಬರ್ತದೆ. ಇಲ್ಲಿ ನೋಡಿ, ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ಈಗ ನಾನು ಹೆಸರುಗಳನ್ನು ಕೊಟ್ಟಿದ್ದೇನೆ, ಆ ಹೆಸರುಗಳಿಗೆ ತಕ್ಕಂತೆ ಎಲ್ಲಾ ಲೇಯರ್ಸ್ ಗಳನ್ನು ಆಡ್ ಮಾಡ್ಕೊಳ್ಳಿ. ಈಗ ನಾನು ಎರಡನೇ ಲೇಯರ್ ನಲ್ಲಿ ಕೇಳ್ತೆ. ಇಲ್ಲಿ ಈಗ ನೀವು ಟೆಕ್ಸ್ಟ್ ಚೇಂಜ್ ಮಾಡ್ಬೇಕಂದ್ರೆ ಮತ್ತೆ ಅಲರ್ಟ್ ಮೋಷನ್ ಆಪ್ ಅನ್ನು ಕ್ಲೋಸ್ ಮಾಡಿ. ಇಲ್ಲಿ ನೀವು ಗೂಗಲ್ ಅಲ್ಲಿ ಹೋಗಿ ಸಂಕ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಫಸ್ಟ್ ನಲ್ಲಿ ಬಂದ ವೆಬ್ಸೈಟ್ ಅನ್ನು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ 4 ಆಪ್ಷನ್ಗಳು ಕೊಟ್ಟಿರ್ತಾರೆ. ಇದರಲ್ಲಿ ಯುನಿಕೋಡ್ 2 ಅಂತ ಆಯ್ತಲ್ಲ ಇಂಗ್ಲಿಷ್ ನಲ್ಲಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಒಂದು ಟೆಕ್ಸ್ಟ್ ಎಡಿಟ್ ಮಾಡುತ್ತೇನೆ. ಅಲ್ಲಿ ಪಾಟೀಲ್ ಕುಟುಂಬದವರ ಅಂತ ಆಯ್ತಲ್ಲ, ಇಲ್ಲಿ ಗೌಡ್ರ ಕುಟುಂಬದವರ ಅಂತ ಹಾಕುತ್ತೇನೆ. ಇಷ್ಟೇ ಸಾಕು. ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್ ಅಂತ ಟ್ಯಾಪ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಅಲರ್ಟ್ ಮೋಷನ್ ಆಪ್ ನೊಳಗೆ ಬನ್ನಿ. ಈಗ ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದನ್ನು ನೀಟಾಗಿ ತೆಗೆದು ಬಿಡಿ. ಈಗ ಇಲ್ಲಿ ಪೇಸ್ಟ್ ಮಾಡಿ. ಬಂದಿದೆ, ಗೌಡ್ರ ಕುಟುಂಬದವರ ಗೃಹ ಪ್ರವೇಶ ಆಹ್ವಾನ. ಈಗ ಟೆಕ್ಸ್ಟ್ ಅನ್ನು ಎಡಿಟ್ ಮಾಡ್ಕೋಬೇಕಂದ್ರೆ ಈಗ ಎಡಿಟ್ ಮಾಡ್ಕೊಳ್ಳಿ. ಮತ್ತೆ 3ನೇ ಲೇಯರ್ಗೆ ಬರೋಣ. ಇಲ್ಲಿ ಕೂಡ ಸೇಮ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅನ್ನು ಆಡ್ ಮಾಡ್ಕೊಳ್ಳಿ. ಮತ್ತೆ ಫ್ಲವರ್ ಡೆಕೋರೇಷನ್ PNG ಅನ್ನು ಆಡ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಟೆಕ್ಸ್ಟ್ ಬಾರ್ಡರ್ PNG ಅನ್ನು ಆಡ್ ಮಾಡ್ಕೊಳ್ಳಿ. ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ಈಗ ಇಲ್ಲಿ ಫೋಟೋಸ್ ಅಂತ ಕೊಟ್ಟಿದ್ದೇನೆ, ಈ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು PNG ಇಮೇಜ್ ಅನ್ನು ಕೊಟ್ಟಿರ್ತೇನೆ, ಇದನ್ನ ಆಡ್ ಮಾಡ್ಕೊಳ್ಳಿ. ಬೇಕಿದರೆ ನಿಮ್ಮ ಫೋಟೋವನ್ನು PNG ರೂಪದಲ್ಲಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿಕೊಂಡು ಇದರೊಳಗೆ ಅಪ್ಲೋಡ್ ಮಾಡಿ. ಈಗ ಪರ್ಫೆಕ್ಟ್ ಆಗಿ ಸೆಟ್ ಆಯ್ತು. ಈಗ ಎಲ್ಲಾ ಲೇಯರ್ಸ್ ಗಳನ್ನು ಮಾಡ್ಕೊಳ್ಳಿ. ಸಾಂಗ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಗೆ ಬನ್ನಿ. ಇಲ್ಲಿ ನೀವು ಸಾಂಗ್ ಅನ್ನು ಕಟ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಮ್ಯೂಸಿಕ್ ಲೇಯರ್ ಅನ್ನು ಕೊಟ್ಟಿರ್ತೇನೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಆಲ್ ಆಡಿಯೋ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ಸಾಂಗ್ ಅನ್ನು ಕೊಟ್ಟಿರ್ತೇನೆ, ಅದನ್ನು ಆಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಸಣ್ಣದಾಗಿರುತ್ತೆ ಈ ಸಾಂಗು. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈಗ ಆಡ್ ಆಗುತ್ತೆ. ಸೆಕೆಂಡ್ ಬೀಟ್ ಮಾತ್ರ ಬಂದು ಇದನ್ನು ಕಟ್ ಮಾಡಿ. ಕಟ್ ಮಾಡಿದ ನಂತರ ಈ ಸಾಂಗ್ ಅನ್ನು ಕಾಪಿ ಮಾಡ್ಕೊಳ್ಳಿ. ಈಗ ಎಲ್ಲಾ ಬೀಟ್ ಮಾರ್ಕ್ ಹತ್ರಕ್ಕೆ ಬಂದು ಇದನ್ನು ಪೇಸ್ಟ್ ಮಾಡಿ. ಕೊನೆಯವರೆಗೂ ಇದನ್ನು ಪೇಸ್ಟ್ ಮಾಡ್ಕೊಂತ ಬರ್ರಿ. ಈಗ ಪೇಸ್ಟ್ ಮಾಡಿ. ಈಗ ಪೇಸ್ಟ್ ಮಾಡಿದ ನಂತರ ನೀವು ಒಂದ್ಸತಿ ಈ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಿಗೆ ಬಂದು ಕಟ್ ಮಾಡ್ಕೊಳ್ಳಿ. ಎಲ್ಲ ಸರಿಯಾಗಿದೆನಾ ಎಂದು ಒಂದ್ಸತಿ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡು, ನಾನು ಚೆಕ್ ಮಾಡ್ತೇನೆ. ನನಗಾದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಸರಿಯಾಗಿ ಬಂದಿವೆ. ನಿಮಗೆ ವಿಡಿಯೋ ಅರ್ಥವಾಗಲಿಲ್ಲ ಅಂದರೆ ಇನ್ನೊಂದ್ಸತಿ ನೋಡಿ. ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಕಾಮೆಂಟ್ ಮಾಡಿ, ಇಲ್ಲ ಡೈರೆಕ್ಟ್ ಮೆಸೇಜ್ ಕೂಡ ಮಾಡಬಹುದು. ಈಗ ನೀವು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ವಿತ್ ಬೆಸ್ಟ್ ಕ್ವಾಲಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ವಲ್ಪ ವೇಟ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತದೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆಗಿ ವಿಡಿಯೋವನ್ನು ನೀವೇ ಯಾವುದೇ ಕಷ್ಟ ಇಲ್ಲದೆ ಎಡಿಟ್ ಮಾಡಬಹುದು. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.